ನಾವು ಇವತ್ತಿದೀವಿ ಹಾಸನದ ರಾಮನಾಥಪುರದಲ್ಲಿ. ಇಲ್ಲಿಯ ಒಂದು ವಿಶೇಷತೆ ಏನು ಅಂದ್ರೆ ಇಲ್ಲಿರುವಂತಹ ಗೋಗಲ್ಲು ಅಥವಾ ಗೋವುಗಲ್ಲು. ಇದು ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವನ್ನು ಪಡೆದ ದೇವತೆಗಳಿಗೆ ಎದರಿ ಎಲ್ಲ ರಾಕ್ಷಸರು ಕೂಡ ಶುಕ್ರಾಚಾರ್ಯರ ಬಳಿ ಕಾಪಾಡುವಂತೆ ಕೇಳಿಕೊಂಡು ಹೋಗುತ್ತಾರೆ. ಆಗ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ಎಂಬ ಮಂತ್ರವನ್ನು ಪಡೆಯೋದಕ್ಕೋಸ್ಕರ ಘೋರ ತಪಸ್ಸನ್ನು ಮಾಡಲು ಹೊರಡುತ್ತಾರೆ. ಇದನ್ನು ನೋಡಿದ ಇಂದ್ರ, ಊರ್ವಶಿ, ರತಿ ಮನ್ಮಥ ಹಾಗೆ ಕಾಮಧೇನುವನ್ನ ಶುಕ್ರಾಚಾರ್ಯರ ತಪಸ್ಸನ್ನ ಭಂಗ ಮಾಡಲು ಕಳಿಸುತ್ತಾನೆ. ಇದನ್ನು ನೋಡಿದ ಶುಕ್ರಾಚಾರ್ಯರು ಕಾಮಧೇನುಗೆ ಕಲ್ಲಾಗುವಂತೆ ಶಪಿಸುತ್ತಾರೆ. ಅದೇ ಈ ಗೋಗಲ್ಲು. ತ್ರೇತಾಯುಗದಲ್ಲಿ ಶ್ರೀರಾಮ ಇಲ್ಲಿಗೆ ಬಂದು ಈ ಗೋವಿನ ಕೆಳಗೆ ನುಸುಳಿದಾಗ ಈ ಗೋವಿಗೆ ಶಾಪಮುಕ್ತವಾಗುತ್ತೆ. ಅಂದಿನಿಂದ ಜನರೂ ಕೂಡ ಈ ಕಲ್ಲಾಗಿರುವ ಕಾಮಧೇನುವಿನ ಮುಂದೆಯಿಂದ ನುಸುಳಿ ಹಿಂದೆಯಿಂದ ಹೊರಬರುತ್ತಾರೆ. ಹೀಗೆ ನುಸುಳೋದ್ರಿಂದ ಅವರ ಪಾಪಗಳೆಲ್ಲ ಮುಕ್ತಿ ಆಗುತ್ತೆ ಎಂಬುದು ಇಲ್ಲಿ ಅವರ ನಂಬಿಕೆ. ಇನ್ನೊಂದು ಅಚ್ಚರಿ ಪಡುವ ಸಂಗತಿ ಎಂದರೆ ಈ ಕಲ್ಲು ಚಿನ್ನದಿಂದ ಮಾಡಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಇದು ಮನುಷ್ಯರಿಗೆ ಮಾತ್ರ ಕಲ್ಲಿನಂತೆ ಗೋಚರಿಸುತ್ತದೆ, ಆದರೆ ಪ್ರಾಣಿ ಪಕ್ಷಿಗಳಿಗೆ ಇದು ಚಿನ್ನದಂತೆ ಗೋಚರಿಸುತ್ತದೆ. ಅದಕ್ಕೋಸ್ಕರನೇ ಇಲ್ಲಿರುವ ಎಲ್ಲಾ ಕಲ್ಲುಗಳ ಮೇಲೆ ಗಲೀಜು ಮಾಡುವ ಪಕ್ಷಿಗಳು ಈ ಕಲ್ಲಿನ ಮೇಲೆ ಇದುವರೆಗೂ ಕೂಡ ಗಲೀಜನ್ನ ಮಾಡಿಲ್ಲ.